ಸಾರ್ವಜನಿಕರಿಗೆ ನೆರಳನ್ನ ಕೊಡ್ತಾ ಇರುವಂತಹ ಯಾವುದೇ ಶುಭ ವೃಕ್ಷಗಳಾಗಿದ್ರು ನಿಮ್ಮ ಮನೆಯಲ್ಲಿ ಉಪಯೋಗಿಸಿದಿರ ನೀವು ಅಂದ್ರೆ ಕುಲನಾಶ, ವಂಶ ಅಭಿವೃದ್ಧಿ ಆಗೋದೇ ಇಲ್ಲ. ಸ್ಮಶಾನದಲ್ಲಿರುವ ವೃಕ್ಷಗಳನ್ನ ಯಾವುದೇ ಕಾರಣಕ್ಕೂ ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಬಳಸುವ ಹಾಗಿಲ್ಲ. ಸುಟ್ಟ ವೃಕ್ಷಗಳು, ಸಿಡ್ಲೊಡೆದಿರುವಂಥದ್ದು, ಅಗ್ನಿ ಸ್ಪರ್ಶವಾಗಿರುವಂತಹ ವೃಕ್ಷಗಳನ್ನ ಕೂಡ ನೀವು ಬಳಸುವಂಥದ್ದಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರ್ ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಬಳಸಬಹುದಾದ ಎಕ್ಸಾಂಪಲ್ ಒಂದು ಕಿಟಕಿ, ಒಂದು ದ್ವಾರ, ಯಾವ ವೃಕ್ಷಗಳನ್ನು ಬಳಸಬೇಕು, ಯಾವ ಮರದಿಂದ ಬಳಸಬೇಕು, ಆಕಸ್ಮಿಕವಾಗಿ ನೀವೇನಾದ್ರು ತಪ್ಪು ಮಾಡಿದರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನು ನಮಗೆ ಶಾಸ್ತ್ರದಲ್ಲಿ ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಇಪ್ಪೆ, ಅರಗ್ವದ, ದೇವದಾರು, ಈ ದೇವದಾರಲ್ಲಿ ಬಿಳಿ ದೇವದಾರು ಮತ್ತು ಹಳದಿ ದೇವದಾರು, ತೇಗ, ಒನ್ನೆ, ನೇರಳೆ, ಚಂಡ್ರ ಮತ್ತು ಹಲಸು, ಇದು ಅತ್ಯಂತ ಶುಭ ಫಲವನ್ನು ಕೊಡ್ತದೆ ಕಿಟಕಿ ಮತ್ತು ಬಾಗಿಲಿಗೆ. ಯಾವುದನ್ನು ಬಳಸಬಾರ್ದು, ಏನೆಲ್ಲ ತೊಂದರೆಗಳಾಗುತ್ತೆ ನೋಡಿ. ಕ್ಷೀರ ವೃಕ್ಷಗಳು ಅಂದರೆ ಅತಿ ಹೆಚ್ಚು ಹಾಲು ಬರುವಂತಹ ವೃಕ್ಷಗಳನ್ನೇನಾದರೂ ನೀವು ಬಳಸಿದ್ರೆ ಆಪತ್ತು ಮತ್ತು ಆ ತಾಯಿಗೆ, ಮನೆಯ ಹೆಣ್ಣು ಮಗಳಿಗೆ ತೊಂದರೆ ಆಗತ್ತಂತೆ. ಫಲವೃಕ್ಷಗಳು, ನೀವೇನಾದರೂ ನಿಮ್ಮ ಮನೆಯನ್ನು ನಿರ್ಮಾಣ ಮಾಡುವಾಗ ಫಲ ಕೊಡ್ತಾ ಇರುವಂತಹ ವೃಕ್ಷಗಳನ್ನೇನಾದರೂ ಕಡಿದು ತೆಗೆದುಕೊಂಡು ಬಂದು ನಿಮ್ಮ ಮನೆಗೆ ಬಳಸಿದ್ರಿ ಅಂತ ಇಟ್ಕೊಳ್ಳೋಣ, ಪುತ್ರನಾಶ, ವಂಶಾಭಿವೃದ್ಧಿ ಆಗೋದೇ ಇಲ್ವಂತೆ. ಮುಳ್ಳಿರುವಂತಹ ವೃಕ್ಷಗಳು ಕಲಹವನ್ನು ಉಂಟು ಮಾಡ್ತವೆ. ಮಾರ್ಗ ಮಧ್ಯದಲ್ಲಿ ಅಂದರೆ ಸಾರ್ವಜನಿಕರ ಉಪಯೋಗಕ್ಕಾಗಿರುವ ಅಥವಾ ಸಾರ್ವಜನಿಕರಿಗೆ ನೆರಳನ್ನು ಕೊಡ್ತಾ ಇರುವಂತಹ ಯಾವುದೇ ಶುಭ ವೃಕ್ಷಗಳಾಗಿದ್ರೂ ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಉಪಯೋಗಿಸಿದ್ದೀರ ನೀವು ಅಂದರೆ ಕುಲನಾಶ, ವಂಶ ಅಭಿವೃದ್ಧಿ ಆಗೋದೇ ಇಲ್ಲ. ಕಾಗೆಗಳು ವಾಸ ಮಾಡುತ್ತಿರುವ ವೃಕ್ಷಗಳನ್ನು ನೀವು ಬಳಸುವಂಥದ್ದಿಲ್ಲ. ಅಕಸ್ಮಾತ್ ಬಳಸಿದ್ರೆ ಧನಕ್ಷಯ, ಫೈನಾನ್ಷಿಯಲಿ ತುಂಬ ತೊಂದರೆಗಳನ್ನು ಕಾಲಕಾಲದಲ್ಲಿ ಅನುಭವಿಸ್ತೀರ ಮತ್ತು ತುಂಬ ದೊಡ್ಡ ಮಟ್ಟಕ್ಕೆ ಕೂಡ ಹೊಡೆತಗಳು ಬೀಳುತ್ತೆ. ಸ್ಮಶಾನದಲ್ಲಿರುವ ವೃಕ್ಷಗಳನ್ನು ಯಾವುದೇ ಕಾರಣಕ್ಕೂ ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಬಳಸುವ ಹಾಗಿಲ್ಲ. ಬಳಸಿದ್ರೆ ಮನೆಯಲ್ಲಿ ಅಪಮೃತ್ಯುಗಳು ಜಾಸ್ತಿ ಆಗ್ತದೆ. ಊರಿನಲ್ಲಿ ನೆರಳನ್ನು ಕೊಡುವಂತಹ ವೃಕ್ಷಗಳು ಭಯ, ತೊಂದರೆಯನ್ನು ಕೊಟ್ಟರೆ ಕಲ್ಪವೃಕ್ಷ ನೋಡಿ, ನೀವು ಮನೆ ಕಟ್ಟಲಿಕ್ಕೆ ಕಲ್ಪವೃಕ್ಷವನ್ನು ಬಳಸೋಂಗಿಲ್ಲ. ತೆಂಗಿನ ಮರವನ್ನು ಬಳಸಿದ್ರೆ ಮೃತ್ಯು ಭೀತಿಯು. ಇನ್ನು ದೇವವೃಕ್ಷಗಳು, ಅರಳಿ ವೃಕ್ಷ, ಆಲದ ಮರ, ಬೇವಿನ ಮರ, ಇವೆಲ್ಲ ಅಷ್ಟೊಂದು ಬಳಸಬಾರ್ದು. ಇದು ಧನಕ್ಷಯವನ್ನು ಕೊಡುತ್ತೆ. ದೇವಾಲಯದ ಆವರಣದಲ್ಲಿ ಬೆಳೆದಿರುವಂಥ ವೃಕ್ಷಗಳನ್ನೇನಾದರೂ ತೆಗೆದುಕೊಂಡು ಬಂದು ನೀವು ನಿಮ್ಮ ಮನೆ ಕಟ್ಟಲಿಕ್ಕೆ ಬಳಸಿದ್ರೆ ಮುಗಿದ ಕತೆ. ಯಜಮಾನ ಯಾವತ್ತೂ ಅಭಿವೃದ್ಧಿಯನ್ನು ಕಾಣೋದೇ ಇಲ್ಲ, ಅವನ ಲೈಫು ಸ್ಪಾಯ್ಲ್ ಆಗೋಕ್ಕೆ ಶುರುವಾಗುತ್ತೆ. ಸುಟ್ಟ ವೃಕ್ಷಗಳು, ಸಿಡ್ಲೊಡೆದಿರುವಂಥದ್ದು, ಅಗ್ನಿ ಸ್ಪರ್ಶವಾಗಿರುವಂಥ ವೃಕ್ಷಗಳನ್ನು ಕೂಡ ನೀವು ಬಳಸುವಂಥದ್ದಿಲ್ಲ. ಬಳಸಿದ್ರೆ ವಿನಾಶವು. ವಕ್ರವಾಗಿರುವ ವೃಕ್ಷ ಅಂದರೆ ನೇರವಾಗಿಲ್ಲದೆ ವಕ್ರವಾಗಿರುತ್ತೆ ಅಂತ ಇಟ್ಕೊಳ್ಳೋಣ ಆ ವೃಕ್ಷ, ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಕಿಟಕಿ ಬಾಗಿಲಿಗೆ ಬಳಸಂಗಿಲ್ಲ. ಮೃತ ಸಂತಾನ, ಗರ್ಭಪಾತ, ಅಬಾಷನ್ಸ್ಗಳಾಗುವಂಥದ್ದು. ಉದ್ಯಾನದಲ್ಲಿರುವ ವೃಕ್ಷಗಳು ಭಯವನ್ನು ಕೊಡ್ತದೆ. ಬಳ್ಳಿಗಳು ಸುತ್ತಿಕೊಂಡಿರುವಂತಹ ವೃಕ್ಷಗಳನ್ನು ತೆಗೆದುಕೊಂಡು ಬಳಸಿದ್ರೆ ದರಿದ್ರ ಜಾಸ್ತಿ ಆಗ್ತದೆ. ಹೂಗಳನ್ನು ಬಿಟ್ಟಿರುವಂತಹ ವೃಕ್ಷಗಳನ್ನು ತೆಗೆದುಕೊಂಡು ಬಂದು ನೀವೇನಾದ್ರೂ, ಸಮೃದ್ಧಿಯಾಗಿ ಹೂ ಬಿಟ್ಟಿದೆ ಅದು, ಅದನ್ನು ಕಡ್ಕೊಂಡು ಬಂದು ನಿಮ್ಮ ಮನೆಗೆ ಏನಾದ್ರು ಬಳಸಿದ್ರೆ ಕುಲನಾಶವಾಗ್ತದೆ. ಸರ್ಪಗಳು ವಾಸ ಮಾಡಿರುವ ವೃಕ್ಷಗಳು
ಸರ್ಪಭೀತಿಯನ್ನು ಉಂಟು ಮಾಡ್ತವೆ, ಚರ್ಮಬಾಧೆಯನ್ನು ಉಂಟು ಮಾಡ್ತವೆ. ಅದರಿಂದ ನೀವು ವೃಕ್ಷಗಳನ್ನು ಯಾವುದು ಬಳಸಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಸುಮ್ಮನೆ ನಾವು ಯಾವ್ಯಾವುದನ್ನೋ ತೆಗೆದುಕೊಂಡು ಬಂದು ಯಾವ್ಯಾವುದೋ ವೃಕ್ಷಗಳನ್ನು ತೆಗೆದುಕೊಂಡು ಬಂದು ನಾವು ಬಳಸುವಂಥದ್ದಿಲ್ಲ. ಅದಕ್ಕೆ ಬಹಳ ಮುಖ್ಯವಾಗಿ ನೀವೊಂದು ಗೃಹ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ವೃಕ್ಷಗಳ ವಿಧಿಗಳನ್ನು ಏನೇನು ಹೇಳಿದ್ದಾರೆ ಇದನ್ನು ಸ್ವಲ್ಪ ನೀವು ಫಾಲೋ ಮಾಡ್ಕೋಬೇಕು. ಸುಮ್ಮನೆ ಯಾರೋ ತಂದು ಹಾಕ್ಬಿಟ್ರು ಅನ್ನೋದ್ರ ಬದಲು ಸರಿಯಾದ ಕ್ರಮದಲ್ಲಿ ಮತ್ತು ನಾನು ಹೇಳಿರುವಂತಹ ವೃಕ್ಷಗಳನ್ನು ಬಳಸಿ, ಮತ್ತು ನಾನು ಹೇಳಿರುವಂಥ ವೃಕ್ಷಗಳಲ್ಲಿ ತೊಂದರೆಗಳೇನಿದೆ ಅದನ್ನು ಯಾವುದನ್ನು ಬಳಸಬೇಡಿ. ಜೊತೆಗೆ ಈ ವೃಕ್ಷವನ್ನು ಕಡಿಯುವಂತಹ ಮುಹೂರ್ತ, ಯಜಮಾನನಿಗೆ ಒಂದು ಒಳ್ಳೆ ಶುಭ ಕಾಲ ಇರುವ ಸಂದರ್ಭದಲ್ಲಿ ಮೃಗಶಿರ, ಪುನರ್ವಸು, ಉತ್ತರ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರ, ಆಷಾಢ, ಶ್ರವಣ, ಉತ್ತರ ಭಾದ್ರ ನಕ್ಷತ್ರಕ್ಕೆ ಯಜಮಾನನಿಗೆ ತಾರಾಬಲಯುಕ್ತವಾಗಿರುವ ದಿನಗಳಲ್ಲಿ ಆ ವೃಕ್ಷವನ್ನು ಕಡ್ಕೊಂಡು ಬಂದು ನಿಮ್ಮ ಮನೆಗೆ ಚೆನ್ನಾಗಿ ಒಣಗಿಸಿ ಅದನ್ನು ನಿಮ್ಮ ಮನೆಯಲ್ಲಿ ಬಳಸೋದ್ರಿಂದ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಕಿಟಕಿ ಮತ್ತು ಬಾಗಿಲನ್ನು ಮಾಡಲಿಕ್ಕೆ ಯಾವ್ಯಾವ ವೃಕ್ಷಗಳನ್ನು ಬಳಸಬಾರ್ದು, ಯಾವುದನ್ನು ಬಳಸಿದ್ರೆ ಒಳ್ಳೆಯದು ಅನ್ನುವಂಥ ವಿಷಯವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮನೆಯ ಸುತ್ತ ಇರಬೇಕಾದ ವೃಕ್ಷಗಳು ಯಾವ್ಯಾವುದು, ಅದರಿಂದ ಆಗುವಂತಹ ಉಪಯೋಗಗಳೇನು ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.